ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಆಚ್ ಕನ್ನಡಗೆ ಸ್ವಾಗತ. ಇವತ್ತು ನಾನು ಸೊಪ್ಪು ಮಾಡ್ತಾಯಿದ್ದೀನಿ. ನೋಡಿ ಮಸಪ್ಪಿನ ಸಾರು ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥ: ಬೇಳೆ, 2 ಟೊಮೊಟೊ, 2 ಈರುಳ್ಳಿ, 4 ಇಂದ 5 ಹಸಿಮೆಣಸಿನ್ಕಾಯಿ. ಮಾಡುವ ವಿಧಾನ ನೋಡ್ಕೊಂಡು ಬರೋಣ. ಫಸ್ಟು ಬೇಳೆ ಹಾಕ್ತಾಯಿದ್ದೀನಿ. ಈರುಳ್ಳಿ 2 ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ 4 ಇಂದ 5 ಹಸಿಮೆಣಸಿನ್ಕಾಯಿ. ನಮ್ಮನೇಲಿ ಖಾರ ಕಡಿಮೆನೇ, ನಿಮಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಇದು 2 ರಿಂದ 3 ಟೊಮೊಟೊ ಹಾಕಿದ್ದೀನಿ ನಾನು. ಓಕೆ, ಆಮೇಲೆ ಸೊಪ್ಪು ತೊಳ್ಕೊಂಡು ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಕುಕ್ಕರ್ಗೆ. ಮತ್ತು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ನೀರು ಹಾಕಿ ಒಂದು 5 ವಿಸಿಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ. ಅಷ್ಟೇ. ಇದಕ್ಕೆ ನೀರು ಹಾಕ್ಬಿಟ್ಟು ವಿಸಿಲ್ ಓಡಿಸ್ಕೊಂಡು, ಈಗ ವಿಸಿಲ್ ಇಕ್ಕಿದ್ದೀನಿ. ಒಂದು 5 ವಿಸಿಲ್ ಬಂದಮೇಲೆ ಆಫ್ ಮಾಡೋಣ. ನಮ್ಮ ಗಾರ್ಡನ್ ಹೇಗಿದೆ ಅಂತ ತೋರಿಸ್ಕೊಬರ್ತೀನಿ, ಬನ್ನಿ ಫ್ರೆಂಡ್ಸ್. ಈ ನಿನ್ನೆಯಿಂದ ಮಳೆ ನಿಂತಿದೆ. ತುಂಬ ಬಿಸಿಲಿದೆ. ಮಳೆ ಹೋದಾಗಿಂದ ಬಿಸಿಲು ತುಂಬ ಇದೆ. ಆಮೇಲೆ ಇಲ್ಲಿ ಒಂದು ಹೂವು ಬಿಟ್ಟಿದೆಯಲ್ಲ ಫ್ರೆಂಡ್ಸ್, ಅದು ಏನು ಗಿಡ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರೆ ಇದು ಚಿಕ್ಕದಾಗಿ ಗಾರ್ಡನ್ ಹೇಗಿದೆ ನೋಡಿ. ಹಸಿಮೆಣಸಿನ್ಕಾಯಿ ಎಲ್ಲ ಬಿಟ್ಟಿದೆ. ಇಲ್ಲಿ ತುಂಬ ಬಿಟ್ಟಿದೆ ಹಸಿಮೆಣಸಿನ್ಕಾಯಿ. ಓಕೆ ಫ್ರೆಂಡ್ಸ್, ನೋಡಿ. ನೋಡಿ, ಇದು ಏನು ಹೂವು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಸಿಲ್ ಬರ್ತಾ ಇದೆ. ಈಗ 1 ವಿಸಿಲ್ ಆಗಿದೆ. 4 ವಿಸಿಲ್ ಆದರೆ ಆಫ್ ಮಾಡಬೇಕು. ಇದೆ ಮಸಪ್ಪು ಸಾಂಬಾರು ಆಗಿದೆ. ಮಸ್ತಿದ್ದೀನಿ. ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಒಗ್ಗರಣೆಗೆ ಬಿಸಿ ಆಗಿದೆ. ಈಗ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತೀನಿ. 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಓಕೆ, ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ ಸ್ವಲ್ಪ, ಇದಕ್ಕೆ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ.
ಹೆಂಗಿದೆ ಕೆಂಪಗಾಗಬೇಕು. ಕೆಂಪಗಾಗ್ಬಿಟ್ಟು ತುಂಬ ಎಲ್ಲ ಫುಲ್ಲು ಕೆಂಪಗಾದ್ಮೇಲೆ ನಾವು ಏನಿದು ಸೊಪ್ಪು ಇದು ಮಾಡಿಟ್ಟಿದ್ದೀವಿ ಇದನ್ನು ಅದಕ್ಕೆ ಹಾಕಬೇಕು. ಚೆನ್ನಾಗಿ ಮಸ್ತಿ ಇಟ್ಟಿದ್ದೀನಿ ಇದನ್ನು ಈ ಒಗ್ಗರಣೆ ಸ್ವಲ್ಪ ಇದು ಕೆಂಪು ಬಣ್ಣಕ್ಕೆ ಬಂದ ಮೇಲೆ ನೋಡಿ, ಕೆಂಪು ಬಣ್ಣಕ್ಕೆ ಬಂದ ಮೇಲೆ ಕೆಂಪು ಬಣ್ಣಕ್ಕೆ ಬಂದಿದೆಯಾ. ಈಗೇನಿದು ಮಸ್ತಿ ಇಟ್ಟಿದ್ದೀನಿ ಸಾಂಬಾರು ಸೊಪ್ಪನ್ನ ಇದನ್ನು ಇದಕ್ಕೆ ಹಾಕಿದ್ದೀನಿ. ಇದೊಂದು 2 ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ಟು ಇದು ದೋಸೆ, ಚಪಾತಿ, ರೈಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಮ ಮನೆಯಲ್ಲೂ ಮಾಡಿ ತಿಳಿಸಿ, ಕಮೆಂಟ್ ಮಾಡಿ. ಚೆನ್ನಾಗಿ ಈಗ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ದ ಮೇಲೆ ನೋಡಿ ಹೇಗಿದೆ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್. 1-2 ಕುದಿ ಬಂದಮೇಲೆ ಆಫ್ ಮಾಡಿ ಚಪಾತಿ, ದೋಸೆ, ರೈಸ್ ಜೊತೆಲಿ ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಓಕೆ ನೋಡಿ ಫ್ರೆಂಡ್, ಕುದೀತಾ ಇದೆ. ನಾನು ಸ್ವಲ್ಪ ಕುದ್ಮೇಲೆ ಆಫ್ ಮಾಡಿಬಿಟ್ಟು ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಸೊಪ್ಪು ಸಾಂಬಾರು ಆಗಿದೆ. ಇದು ದೋಸೆ, ಚಪಾತಿ, ರೈಸ್ ಜೊತೆಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್ ಗಾಯ್ಸ್.